ನಾಪತ್ತೆಯಾಗಿದ್ದ ಬಾಲಕ ಬೆಂಗಳೂರಿನಲ್ಲಿ ನಾಪತ್ತೆಯಾಗಿದ್ದ ಆತ ಹೈದರಾಬಾದ್ನಲ್ಲಿ ಪತ್ತೆಯಾಗ್ತಾನೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಬರ್ತಾ ಇದೆ. 12 ವರ್ಷದ ಪರಿಣಾಮ ಆತ ನಾಪತ್ತೆಯಾಗಿದ್ದಂತಹ ಹಿಂದಿನ ಕಥೆ ಇದೆಯಲ್ಲ, ಅದು ಬಹಳ ರೋಚಕ ಆಗಿದೆ. ನಾಪತ್ತೆಯಾಗಿ ಟೆನ್ಷನ್ ಹೆಚ್ಚಿಸಿದ್ದ ಪೋಷಕರಿಗೆ ಬೆಂಗಳೂರಿನ ಬಾಲಕ. ಆದ್ರೆ ಪರಿಣಾಮನ ಟ್ರಾವೆಲ್ ಹಿಸ್ಟ್ರಿ ಕೇಳಿದ್ರೆ ನಿಜಕ್ಕೂ ಬೆಚ್ಚ ಬೀಳ್ತೀರಿ. ಪರಿಣಾಮ ಮನೆ ಬಿಟ್ಟು ಹೋಗೋದಕ್ಕೆ ಹಾಗಿದ್ರೆ ಕಾರಣ ಏನು? ಪೋಷಕರು ಹಾಗೂ ಪೊಲೀಸರಿಗೆ ಬಾಲಕ ತಲೆನೋವಾಗಿದ್ದ? ಹೇಗ್ ಹೋದ? ಹಾಗಿದ್ರೆ ಎಲ್ಲಿಂದ ಹೋದ? ಆ ಇಂಟ್ರೆಸ್ಟಿಂಗ್ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಬಾಲಕನ ನಾಪತ್ತೆಗೆ ಹಾಗಾದ್ರೆ ಏನ್ ಕಾರಣ? ಟ್ಯೂಷನ್ಗೆ ಅಂತ ಹೋಗ್ತಾನೆ ಬಾಲಕ. ಆತನ ತಂದೆಯೇ ಆತನನ್ನ ಡ್ರಾಪ್ ಮಾಡಿರ್ತಾರೆ. ಆದ್ರೆ ಟ್ಯೂಷನ್ಗೆ ಹೋದಂತಹ ಹುಡುಗ ಮನೆಗೆ ವಾಪಸ್ ಬರೋದಿಲ್ಲ. ಬೆಂಗಳೂರಿನಿಂದ ನಾಪತ್ತೆಯಾದ ಹುಡುಗ ಮತ್ತೆ ಸಿಕ್ಕಿದ್ದು ಹೈದರಾಬಾದ್ನಲ್ಲಿ. ಬಹಳ ದೊಡ್ಡ ಟೆನ್ಷನ್ ಆಗಿತ್ತು ಪೊಲೀಸರಿಗೂ ಮತ್ತು ಈ ಬಾಲಕನ ಪೋಷಕರಿಗೆ. ಬಾಲಕನ ನಾಪತ್ತೆಗೆ ಕಾರಣ ಏನು ಅಂತ ನೋಡಿದ್ರೆ ವಿದ್ಯಾಭ್ಯಾಸದ ಒತ್ತಡವೇ ಕಾರಣವಂತೆ. ಸರಿಯಾಗಿ ಟೆಸ್ಟ್ ಬರೀತಾ ಇಲ್ಲ ಅಂತ ಪೋಷಕರ ಬಳಿ ದೂರಿತ್ತು. ಶಾಲೆಯಲ್ಲಿ ಕೇಳಿದ್ರು, ಟೀಚರ್ಸ್ ಹೇಳ್ತಾ ಇದ್ರು ಆತ ಸರಿಯಾಗಿ ಓದ್ತಾ ಇಲ್ಲ, ಟೆಸ್ಟ್ ಅನ್ನ ಬರೀತಾ ಇಲ್ಲ ಅಂತ. ಪರಿಣಾಮ ತಂದೆ ಬರುವಷ್ಟರಲ್ಲಿ ಟ್ಯೂಷನ್ ನಿಂದ ಆತ ನಾಪತ್ತೆಯಾಗಿದ್ದ. ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಬಾಲಕ ನಾಪತ್ತೆಯಾಗಿತ್ತು. ತಂದೆಯೇ ಕರ್ಕೊಂಡು ಹೋಗಿ ಟ್ಯೂಷನ್ಗೆ ಬಿಟ್ಟು ಬಂದಿರ್ತಾರೆ. ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಾಗ ಅಷ್ಟರಲ್ಲಾಗ್ಲೇ ಆತ ಟ್ಯೂಷನ್ ಇಂದ ಹೊರಟು ಬಿಟ್ಟಿದ್ದ. ಭಾನುವಾರ ನಡೆದಂತಹ ಘಟನೆ ಇದು. ಬೆಂಗಳೂರಿನಿಂದ ಮೈಸೂರಿಗೆ ತೆರಳಿದ್ದ ಇದ್ದ. ಚೆನ್ನೈ ಮಾರ್ಗವಾಗಿ ಹೈದರಾಬಾದ್ ಅನ್ನ ತಲುಪಿದ್ದ. 12 ವರ್ಷದ ಹುಡುಗ ಬೆಂಗಳೂರಿನಿಂದ ಹೈದರಾಬಾದ್ ತನಕ ಈತ ಹೇಗೆ ಜರ್ನಿ ಮಾಡ್ದ? ಅಥವಾ ಯಾವ ಕಾರಣ? ಬಹಳ ಅನುಮಾನ ಇತ್ತು. ಯಾರಾದ್ರೂ ಕರ್ಕೊಂಡು ಹೋದ್ರಾ? ಈತ ಸ್ವ ಇಚ್ಛೆಯಿಂದ ಹೋದ್ನಾ? ಗೊತ್ತಿಲ್ಲದೆ ಹೇಗೋ ದಾರಿ ತಪ್ಪಿ ಹೋದ್ನಾ ಅಂತ. ಆದ್ರೆ ಈಗ ಗೊತ್ತಾಗ್ತಾ ಇರೋ ಕಾರಣ ವಿದ್ಯಾಭ್ಯಾಸದ ಒತ್ತಡಕ್ಕೆ ಈತ ಊರು ಬಿಟ್ಟಿದ್ದ. ಹಾಗಾದ್ರೆ ಅವ್ರ ಹತ್ರ ಎಷ್ಟು ದುಡ್ಡಿತ್ತು? ಆತನ ಬಳಿ ಇದ್ದದ್ದು ಕೇವಲ 100 ರೂಪಾಯಿ ಅಷ್ಟೇ. ಖರ್ಚಿಗೆ ತನ್ನ ಬಳಿ ಇದ್ದಂತಹ ಪಾರ್ಕರ್ ಪೆನ್ ಅನ್ನ ಮಾರಾಟ ಮಾಡ್ತಾನೆ. ಯಾವ ರೀತಿಯ ಪ್ಲಾನ್ ಮಾಡ್ತಾನೆ ನೋಡಿ. 12 ವರ್ಷದ ಹುಡುಗ ತಾತ ಕೊಟ್ಟಿದ್ದ 3 ಪಾರ್ಕರ್ ಪೆನ್ ಇತ್ತು, ಅದನ್ನ 300 ರೂಪಾಯಿ ಮಾರ್ತಾನೆ. ಅವನ ಹತ್ರ ಇದ್ದದ್ದು ಬರೀ 100 ರೂಪಾಯಿ. ಇದ್ದ 3 ಪಾರ್ಕರ್ ಪೆನ್ ಅನ್ನ ಮಾರಿ 300 ರೂಪಾಯಿ ಇಟ್ಕೋತಾನೆ. ಹೈದರಾಬಾದ್ನ ನಾಂಪಲ್ಲಿ ಮೆಟ್ರೋ ನಿಲ್ದಾಣಕ್ಕೆ ಎಂಟ್ರಿ ಕೊಡ್ತಾನೆ. ಆದ್ರೆ ಮೆಟ್ರೋ ನಿಲ್ದಾಣದಲ್ಲಿ ಬಾಲಕನನ್ನ ನೋಡಿದ ಒಬ್ಬ ಮಹಿಳೆ ಪರಿಣಾಮ ಕಾಣ್ತಾ ಇದ್ದಂತೆ ತಾಯಿಗೆ ಮಾಹಿತಿಯನ್ನ ನೀಡಿದ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ನಿಜಕ್ಕೂ ಕೂಡ ಅಚ್ಚರಿಯಾಗತ್ತೆ. ಒಂದು ಕಡೆ ಭಾರಿ ಟೆನ್ಷನ್ ಇತ್ತು ಪೋಷಕರಿಗೆ. ಎಲ್ಲ ಹೋದ ಹುಡುಗ, ಹೇಗೆ ನಾಪತ್ತೆಯಾದ, ಕಿಡ್ನಾಪ್ ಆಗ್ಬಿಟ್ನಾ ಅನ್ನುವಂತಹ ಒಂದು ಆತಂಕ ಇತ್ತು ಪೊಲೀಸರಿಗೆ ಕೂಡ. ಆದ್ರೆ ಹೋದದ್ದು ಈತ ತನ್ನ ಸ್ವಇಚ್ಛೆಯಿಂದ ತಾನೇ ಹೋಗ್ಬೇಕು ಅಂತ ಹೇಗೆ ಪ್ಲಾನ್ ಮಾಡ್ತಾನೆ? ಜೊತೆಗೆ ಆತ ಸಿಕ್ಕದ್ ಹೇಗೆ? ಏನೇನು ಡೀಟೇಲ್ಸ್ಗಳು ಸದ್ಯದವರೆಗೆ ಪತ್ತೆಯಾಗ್ತಾ ಇದೆ? ಪ್ರತಿಮಾ, ಇವಾಗ ಆಲ್ರೆಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವನಿಂದ ಒಂದಷ್ಟು ಹೇಳಿಕೆಗಳನ್ನು ಕೂಡ ಪೊಲೀಸರು ಪಡ್ಕೊಂಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ವಿದ್ಯಾಭ್ಯಾಸದ ಒತ್ತಡವೇ ಆತ ಮನೆ ಬಿಟ್ಟು ಹೋಗೋದಕ್ಕೆ, ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕಾರಣ ಆಗಿತ್ತು, ಪರಾರಿಯಾಗೋದಕ್ಕೆ ಕಾರಣ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಟೆಸ್ಟ್ಗಳಲ್ಲಿ ಈತ ಮಾರ್ಕ್ಸ್ ಅನ್ನ ಕಡಿಮೆ ತಗೊಳ್ತಾ ಇದ್ದ. ಪೋಷಕರು ಕೂಡ ಬೈದಿದ್ರು, ಟೀಚರ್ಸ್ ಕೂಡ ಪೋಷಕರಿಗೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಇದೇ ಒಂದು ಕಾರಣಕ್ಕೆ ಆತ ಬಿಟ್ಟು ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೀಗ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಆತನ ಬಳಿ ಇದ್ದದ್ದು ಕೇವಲ 100 ರೂಪಾಯಿ ಮತ್ತೆ ತಾತ ಕೊಟ್ಟಂತಹ ಒಂದು ಪಾರ್ಕರ್ ಪೆನ್ಗಳು, ಅದನ್ನೇ ಬಂಡವಾಳವಾಗಿ ಈತ ಮಾಡ್ಕೊಂಡಿರುವಂತದ್ದು. ಮೊದಲಿಗೆ ವೈಟ್ ಫೀಲ್ಡ್ ಇಂದ ಮೆಜೆಸ್ಟಿಕ್ ಬರ್ತಾನೆ. ಮೆಜೆಸ್ಟಿಕ್ ಬಂದು ಅಲ್ಲಿ ಆ ಒಂದು 3 ಪಾರ್ಕರ್ ಪೆನ್ಗಳನ್ನ ಮಾರಾಟ ಮಾಡಿರುವಂತದ್ದು. ಅಂದ್ರೆ 300 ರೂಪಾಯಿಗೆ ಒಂದು ಪಾರ್ಕರ್ ಪೆನ್ ಅನ್ನ ಮಾರಾಟ ಮಾಡಿ ಆ ಒಂದು ಬಂದ ಹಣದಲ್ಲಿ ಮೊದಲಿಗೆ ಮೈಸೂರಿಗೆ ಹೋಗ್ತಾನೆ. ಮೈಸೂರಿಗೆ ಹೋಗಿ ಒಂದಿನ ಫುಲ್ಲು ಅಲ್ಲೇ ಪ್ಯಾಲೇಸ್ ಏನಿದೆ, ಪ್ಯಾಲೇಸ್ ಬಳಿ ಗ್ರೌಂಡ್ ಏನಿದೆ, ಅಲ್ಲಿ ಕಾಲ ಕಳೀತಾನೆ. ಆನಂತರ ಮೈಸೂರಿನಿಂದ ಚೆನ್ನೈ, ಮತ್ತೆ ಚೆನ್ನೈಯಿಂದ ಹೈದರಾಬಾದ್, ಹೀಗೆ ಈತ ಟ್ರಾವೆಲ್ ಮಾಡಿರುವಂತದ್ದು. ಈತನ ಟ್ರಾವೆಲ್ ಹಿಸ್ಟ್ರಿ ಯನ್ನು ಕೂಡ ಪೊಲೀಸರು ಇವಾಗ ಆಲ್ರೆಡಿ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಂಡಿರುವಂತ. ಯಾವಾಗ ಹೈದರಾಬಾದ್ಗೆ ಹೋಗ್ತಾನೆ, ಅಲ್ಲಿ ನಾಂಪಲ್ಲಿ ಮೆಟ್ರೋ ಸ್ಟೇಷನ್ ಬಳಿ ವೈಟ್ ಫೀಲ್ಡ್ ಮೂಲದ ಮಹಿಳೆಯೊಬ್ಬರಿಗೆ ಈತ ಕಾಣಿಸ್ಕೊಂಡು ಇಮ್ಮಿಡಿಯೇಟ್ಲಿ, ಯಾಕಂದ್ರೆ ಪೋಸ್ಟರ್ ಕೂಡ ವೈರಲ್ ಆಗುತ್ತೆ. ಎಲ್ಲ ಒಂದು ರಾಜ್ಯಗಳಲ್ಲೂ ಕೂಡ ಈತನ ಪೋಸ್ಟರ್, ಮಿಸ್ಸಿಂಗ್ ಪೋಸ್ಟರ್ ವೈರಲ್ ಆಗಿರುತ್ತೆ. ಹೀಗಾಗಿ ಆ ಒಂದು ಮಹಿಳೆ ಆ ಪರಿಣಾಮ ತಾಯಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಅವ್ರು ಹೋಗಿ ಕರ್ಕೊಂಡ್ ಬಂದಿರುವಂತದ್ದು. ಅಂದ್ರೆ ಕೇಸನ್ನ ಇದೀಗ ಪೊಲೀಸರು ಏನು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಲಾಡ್ಜ್ ಮಾಡ್ಕೊಂಡಿರ್ತಾರೆ, ಅವರು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡಬೇಕಾಗತ್ತೆ. ಹೀಗಾಗಿ ಆತನ ಟ್ರಾವೆಲ್ ಹಿಸ್ಟ್ರಿ ಯಾಕೆ ಹೋದ ಅಂತ ಅಂದ್ಬಿಟ್ಟು ಆ ಒಂದು ಬಾಲಕನ ಬಳಿ ಮಾಹಿತಿಯನ್ನ ಪೊಲೀಸರು ಪಡ್ಕೊಂಡಿರುವಂತದ್ದು. ಪ್ರತಿಮಾ, ಓಕೆ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. 12 ವರ್ಷದ
ಬಾಲಕ ಈತ ಮರಳಿ ಪೋಷಕರ ಮಡಿಲು ಸೇರಿರೋದೇ ನಿಜಕ್ಕೂ ಕೂಡ ಪವಾಡ. ಈತ ಬೆಂಗಳೂರಿನಲ್ಲಿ ನಾಪತ್ತೆ ಆಗ್ತಾನೆ, ಹೈದರಾಬಾದಲ್ಲಿ ಸಿಗ್ತಾನೆ. ಕಾರಣ ಏನು ಅಂತ ಗೊತ್ತಿರೋದಿಲ್ಲ, ಆದ್ರೆ ಈಗ ಕಾರಣ ಗೊತ್ತಾಗ್ತಾ ಇದೆ, ವಿದ್ಯಾಭ್ಯಾಸದ ಒತ್ತಡ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.